ಊರಲ್ಲಿ ನಿರ್ಮಾಣ ಮಾಡ್ತೀರಿ, ತಾವೇ ಮಾಡ್ತಿರೋ ಅಥವಾ ಆಹಾರ ಇಲಾಖೆಗೆ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಅವರು ಅದನ್ನ ನಿರ್ಮಾಣ ಮಾಡ್ತಾರೋ? ಆದಷ್ಟು ಶೀಘ್ರವಾಗಿ ನಿರ್ಮಾಣ ಮಾಡೋಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ ಕ್ರಮ ವಹಿಸಬೇಕು. ಓಕೆ ಅಧ್ಯಕ್ಷರೇ, ಈಗ ನಾವು ಬಂದ ಮೇಲೆ ಸೈಟನ್ನ ಅವ್ರಿಗೆ ಹಸ್ತಾಂತರ ಮಾಡಿದ್ದೀವಿ. ಕಾರ್ಪೊರೇಷನ್ನು ವತಿಯಿಂದನೇ ಮಾಡೋವಂಥದ್ದು ಅಂತ ಅಂದ್ಬಿಟ್ಟು ಈಗಾಗಲೇ ಕಾರ್ಪೊರೇಷನ್ದಿಂದನೇ ದುಡ್ಡು ಕಟ್ಟಿದ್ದೀವಿ. ಕಾರ್ಪೊರೇಷನ್ದಿಂದನೇ ಹಾಸ್ಪಿಟಲ್ ಮಾಡ್ತೀವಿ. ಮುಂದಕ್ಕೆ ನಾನು ಮೆಡಿಕಲ್ ಇವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಚರ್ಚೆ ಮಾಡಿ ಅವ್ರ ಹತ್ರ ಕೂಡ ಸಹಕಾರ ತೆಗೆದುಕೊಳ್ತೀವಿ. ಈಗ ಸದ್ಯಕ್ಕೆ ಕಾರ್ಪೊರೇಷನ್ ವತಿಯಿಂದನೇ ಆದಷ್ಟು ಜರೂರು ಹಾಸ್ಪಿಟಲ್ ನಿರ್ಮಾಣ ಮಾಡ್ತೀವಿ. ಅಧಿಕಾರಿಯ ಮೇಲೆ ತಾವು ಏನಾದರೂ ಕ್ರಮವನ್ನ ಜರುಗಿಸ್ತೀರಾ? ಅದನ್ನ ನೋಡ್ತೀನಿ, ಯಾಕೆ ಡಿಲೇ ಆಯ್ತು ಏನು ಅಂತ ನೋಡ್ತೀನಿ. ಖಂಡಿತ ಯಾರು ಅಧಿಕಾರಿಗಳು ಇದರಿಂದ ಸರಿಯಾದ ಲೇಟ್ ಮಾಡಿ ಫೈಲ್ ನ ಮೂವ್ಮೆಂಟ್ ಮಾಡದೆ ಮಾಡ್ತು ಅಂತಂದ್ರೆ ಅದಕ್ಕೆ ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಮಾಡ್ತೀನಿ. ಸಿಟಿ ರವಿ ಉಪಮುಖ್ಯಮಂತ್ರಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಸಂಖ್ಯೆ 525 ಕೇಳಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮಾತಾಡ್ತಾ ಇಟ್ ಈಸ್ ಎ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ ಈ ಟನಲ್ ರೋಡಿಗೆ ಸಂಬಂಧಪಟ್ಟಂತೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸೋದು, ಸುರಂಗ ರಸ್ತೆ ದೀರ್ಘಾವಧಿಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ ಅನ್ನೋದನ್ನು ಸಾರಿಗೆ ಸಂಸ್ಥೆ ಅಧ್ಯಯನಗಳು ತೋರಿಸ್ತವೆ. ಹೇಗೆ ಇದು ಗೇಮ್ ಚೇಂಜರ್ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು. ಇನ್ನೊಂದು, DPR ಸಿದ್ಧಪಡಿಸೋದಕ್ಕೆ ತಾವೇನು ರೋಡ್ರಿಕ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ನವದೆಹಲಿಯವರಿಗೆ ವಹಿಸಿದ್ದೀರಲ್ಲ, ಅವರು ಈಗಾಗಲೇ ಒಂದು ಬ್ಲಾಕ್ ಲಿಸ್ಟೆಡ್ ಕಂಪನಿ ಅಂತಕ್ಕಂಥ ಆರೋಪ ಇದೆ. ಮತ್ತು DPR ವೆಚ್ಚ ನೋಡಿ, ಮೆಟ್ರೋದ DPR ವೆಚ್ಚ 1.6 crore ಆದರೆ ಇದು 9.5 crore, ಅಂದರೆ 9.5 ಕೋಟಿ, 6 ಪಟ್ಟು ಹೆಚ್ಚಳ. ಯಾಕೆ ಇದು ಹೆಚ್ಚಳ ಆಯಿತು? ಮತ್ತು ಇದರಲ್ಲಿ 100ಕ್ಕೂ ಹೆಚ್ಚು ಪುಟಗಳನ್ನು ನಮ್ಮ ಮೆಟ್ರೋದ ಭೂಗತ ಕಾರಿಡಾರ್ ವರದಿಯಿಂದ ನಕಲಿ ಮಾಡಲಾಗಿದೆ. ಇದೊಂದು ಕಟ್ ಆ್ಯಂಡ್ ಪೇಸ್ಟು ಎಕ್ಸ್ಪರ್ಟ್ ಜಾಬು. ಫೀಸಿಬಿಲಿಟಿ ರಿಪೋರ್ಟು ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆಗೆ, ಅಂದರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋದು ಕೂಡ ಈ ಒಂದು DPR ಕಂಪನಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದೆ. ನೀವೀಗ ಹೆಬ್ಬಾಳ ಸಿಲ್ಕ್ ಬೋರ್ಡ್ಗೆ 18,500 ಕೋಟಿ, ನಾಯಂಡನಹಳ್ಳಿಗೆ 28,000 ಕೋಟಿ ವೆಚ್ಚವನ್ನು ಉಲ್ಲೇಖ ಮಾಡಿದ್ದೀರಿ. ಮೇಲ್ಮೈ ರಸ್ತೆಗಳ ದಟ್ಟಣೆ ತಪ್ಪಿಸೋದಕ್ಕೆ ಅಂತ ಹೇಳಿದಿರಿ, ಸಂಚಾರ ದಟ್ಟಣೆಯನ್ನು ತಪ್ಪಿಸೋದಕ್ಕೆ ಈ ಪೆರಿಫರಲ್ ಇದು ಟನಲ್ ರೋಡ್ ಉದ್ದೇಶ ಅಂಥೇಳಿ. ಕೇವಲ ಕಾರುಗಳು ಮಾತ್ರ ಸಂಚರಿಸಿದರೆ ಹೇಗೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಹೇಳಬೇಕು. ಯಾಕೆಂದರೆ 1 ಕೋಟಿ ಸಭಾಪತಿಗಳೇ, 1,23,00,000 ನಮ್ಮ ಬೆಂಗಳೂರಿನಲ್ಲಿ ವಾಹನಗಳಿದ್ದಾವೆ. ಪ್ರತಿ ವರ್ಷ ಪ್ರಯಾಣಿಕರು 117 ಗಂಟೆಗಳ ಕಾಲ ಒಂದು ವರ್ಷಕ್ಕೆ ಟ್ರಾಫಿಕ್ ಜಾಮ್ನಲ್ಲಿ ಸಿಗಾಕೊಳ್ತಾರೆ ಅಂತ ಹೇಳ್ತಾ ಇದೆ. ನಮಗೆ 18,000 BMTC ಬಸ್ಗಳ ಅವಶ್ಯಕತೆ ಇದೆ ಇಲ್ಲಿಯ ಜನಸಂಖ್ಯೆಗೆ. ನಮ್ಮ ಹತ್ರ ಇರುವಂಥ BMTC ಬಸ್ಗಳು 6,835. ಹೀಗಿರಬೇಕಾದ್ರೆ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂದರೆ 72% ಪ್ರಯಾಣಿಕರು ಸ್ವಂತ ವಾಹನ ಕಾರನ್ನೇ ಬಳಸ್ತಾರೆ. ನೀವು ಹೇಗೆ ಇದರಲ್ಲಿ ಸಂಚಾರ ದಟ್ಟಣೆ ತಪ್ಪಿಸ್ಬೋದು ಅನ್ನೋದನ್ನು ಹೇಳಬೇಕು. ಆಮೇಲೆ ಉಳಿದ ಪ್ರಶ್ನೆಗಳನ್ನು ಕೇಳ್ತೀನಿ. ಅಧ್ಯಕ್ಷರೇ, ಏನೇನು ತಗಲಾಕೊಂಡಿರಿ? CT ರವಿಯವರು ಬಹಳ ಪ್ರಮುಖವಾದಂಥ ಪ್ರಶ್ನೆ ಮೈಕ್ ಇಲ್ಲ, ಮೈಕ್ ಕರೆಕ್ಟ್ ಇದೆ. ಅವರು ಹೋಮ್ವರ್ಕ್ ಮಾಡು ಬಂದಿದ್ದಾರೆ. ಇದು ಅಧ್ಯಕ್ಷರೇ ಅವರೇ ಹೇಳಿದ್ರು 1,23,00,000 ಇದೆ ಅಂತ. ನಾನು ಹಿಂದೆ ಈ ಮನೇಲಿ ಇನ್ನು ಟ್ರಾಫಿಕ್ ವೆಹಿಕಲ್ಸ್ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇದು ಅಫಿಷಿಯಲ್ ರಿಜಿಸ್ಟ್ರೇಷನ್. ಸುಮಾರು 40 ಲಕ್ಷ ವೆಹಿಕಲ್ಲು ದಿನ ಬೆಂಗಳೂರಿಂದ ಹೊರಗಡೆ ಬರ್ತಾ ಇರ್ತದೆ. ನೀವು ಬರ್ತೀರಿ, ನಾನು ಬರ್ತೀನಿ, ಇನ್ನೊಂದು ಬರ್ತೀನಿ, ಎಲ್ಲ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ 1,70,000. ನಾನು ಟ್ರಾಫಿಕ್ ಅವ್ರ ಹತ್ರ ಮಾತಾಡ್ತಿದ್ದೆ, ಅವರೆಲ್ಲ ಇದನ್ನು ಕ್ಯಾಮ್ರಾಗಳೆಲ್ಲ ಇಟ್ಟು ಲೆಕ್ಕ ಹಾಕ್ಕೊಂಡಿದ್ದಾರೆ. ಬೆಂಗಳೂರು ಪಾಪ್ಯುಲೇಷನ್ನು 25 ವರ್ಷದಿಂದ ನಾನು UD ಮಿನಿಸ್ಟರ್ ಇದ್ದೆ. ಆಗ 70 ಲಕ್ಷ ಇತ್ತು. ಈಗ 1,40,00,000 ಆಗಿದೆ ಪಾಪ್ಯುಲೇಷನ್. ಎಲ್ಲ ಬಂದವರು ಯಾರು ವಾಪಸ್ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇಲ್ಲ, ನೀವು ವಾಪಸ್ ಹೋಗ್ತಾ ಇಲ್ಲ.
ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ, ಯಾರು ಹೋಗ್ತಾ ಇಲ್ಲ, ಎಲ್ಲ ಇಲ್ಲೇ ಇದ್ದೀವಿ ನಾವು, ಬೆಂಗಳೂರಲ್ಲೇ ಸೇರ್ಕೊಬಿಟ್ಟಿವಿ. ಕರೆಕ್ಟ್. ಏನು ಮಾಡೋಕ್ಕಾಗಲ್ಲ, ನಮ್ಮ ವೆದರು, ನಮ್ಮ ಕಲ್ಚರು ಮತ್ತೊಂದೆಲ್ಲ ಇದೆ. ಮೊನ್ನೆ ತಾನೇ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಸಿಟಿ ರವಿಲೆಲ್ಲ ಕಾಣಲಿಲ್ಲ ನನಗೆ. ಪ್ರೈಮ್ ಮಿನಿಸ್ಟರ್ ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ, ಇಡೀ ಭಾರತದಲ್ಲಿ ಬೆಂಗಳೂರು ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರು. ಅವ್ರು ಏನೇನು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಮುಂದಕ್ಕೆ ಏನಾಗಬೇಕು ಅನ್ನೋದು ಕೂಡ, ದಿಸ್ ಇಸ್ ಎ ಗ್ಲೋಬಲ್ ಸಿಟಿ ಅನ್ನೋದು ಕೂಡ ಅವರು ಹಿಂದೆ ವಾಜಪೇಯಿ ಹೇಳಿದ ಮಾತನ್ನು ಮತ್ತೆ ಅವರು ಸರ್ಟಿಫೈ ಮಾಡಿಬಿಟ್ಟು ಹೋಗಿದ್ದಾರೆ. ಇದು ಬರೀ ಕಾಂಗ್ರೆಸ್ ಮಾಡ್ತು ಅಂತ ನಾನು ಹೇಳೋದಿಲ್ಲ, ಎಲ್ಲ ಪಕ್ಷವರು ಸೇರಿ ಇದನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರಿನೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು, ಬೇಸಿಕ್ ಎಜುಕೇಷನ್ನು, ಟೆಕ್ನಾಲಜಿ ಎಲ್ಲ ಕೂಡ ಇದಕ್ಕೆ ಕಾರಣ ಇದೆ. ಇಲ್ಲಿ ಹವಾಗುಣನೂ ಕಾರಣ ಇದೆ. ಜನ ಬರ್ತಾ ಇದ್ದಾರೆ, ಪ್ರತಿ ವರ್ಷ ನಮಗೆ ಆ್ಯಡ್ ಆಗ್ತಾ ಇದೆ. ಸುಮ್ಮನೆ ನಿಮ್ಗೆ ಹೇಳೋದಾದರೆ 25 ಲಕ್ಷ ಇಂಜಿನಿಯರ್ಸು, ಯಾರು ಇಂಜಿನಿಯರ್ಸ್ ಇದ್ದಾರೆ, IT ಪ್ರೊಫೆಷನಲ್ಸು ಇಲ್ಲಿದ್ದಾರೆ. ಅದೇ ಕ್ಯಾಲಿಫೋರ್ನಿಯಾದಲ್ಲಿ ಬರೀ 13 ಲಕ್ಷ ಇದ್ದಾರೆ. ಅಂದರೆ ಬರೀ IT ಪ್ರೊಫೆಷನಲ್ ಇಷ್ಟು ದೊಡ್ಡ, ಒಂದು ನಿಮಿಷ ಪ್ಲೀಸ್ ವಿಶ್ವನಾಥ್. ಅಂದರೆ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ಏನು ನಾವು ಕರಿತೀವಿ, IT ಪ್ರೊಫೆಷನಲ್ ಎಲ್ಲದಕ್ಕೂ ಕೂಡ ಇದೆ. ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಂಸನೆ ಮಾಡಬೇಕಾದಿಲ್ಲ. ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದರೆ, ನಮ್ಮ ನ್ಯೂ ಡೆಲ್ಲಿ ಥರ, ನ್ಯೂ ಡೆಲ್ಲಿ ಅಂದರೆ ಓಲ್ಡ್ ಡೆಲ್ಲಿ ಮಾತಾಡ್ತಾ ಇಲ್ಲ, ಇಟ್ ಈಸ್ ನಾಟ್ ಎ ಪ್ಲ್ಯಾನ್ ಸಿಟಿ. ಕೆಂಪೇಗೌಡರು ಭಾಳ ವಿಚಾರದಲ್ಲಿ ಮಾಡಿದ್ರು. ರೋಡು ಅಷ್ಟೇ ಇದೆ, ವೆಹಿಕಲ್ಲು ಜಾಸ್ತಿ ಆಗಿದೆ. ಜನಕ್ಕೆ 6-7 ಗಂಟೆಗೆ 10 ಕಿಲೋಮೀಟ್ರ್ ಮೇಲೆ ನಾವು ಮೂವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಟ್ರಾಫಿಕ್ ಇದೆ. ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ. ಏನಪ್ಪ, ನಾನು ಅಲ್ಲಿಂದ ಬರ್ಬೇಕಾದ್ರೆ 2 ಗಂಟೆ ಆಗ್ತಾಯಿದೆ, 1.5 ಗಂಟೆ ಆಗ್ತಾಯಿದೆ, 3 ಗಂಟೆ ಆಗ್ತಾಯಿದೆ, ಮನೆಯಲ್ಲೇ ಬೈಸ್ಕೊಳ್ತಾ ಇದ್ದೀನಿ ನಾನು. ಇಂಥ ಪರಿಸ್ಥಿತಿ ಇದೆ. ನಾವು ಈಗ 2013 ಬಂದ ಮೇಲೆ, ಆ ಜಡ್ಜ್ಮೆಂಟ್ ಬಂದ ಮೇಲೆ, ಒಂದು ಫೇರ್ ಆ್ಯಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೇನ್ ರೋಡ್ ತಗೊಂಡ್ರು 10,000 ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ. ಕೆಲವು ಕಡೆ 20,000 ಇದೆ, ಕೆಲವರು 30,000 ಇದೆ, ಕೆಲವರು ಇದೆ. ಅದೀಗ ಡಬಲ್ ಕೊಡಬೇಕಾಗ್ತದೆ, ಬಿಲ್ಡಿಂಗು ಕೊಡಬೇಕಾಗ್ತದೆ. ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಿಂದೆ ನಾನು TDR ರೂಲ್ ತೆಗೆದುಕೊಂಡು ಬಂದೆ, ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ TDR ರೂಲ್ ತಗೊಂಡು ಬಂದೆ. ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು, ಪ್ರಾಬ್ಲಮ್ ಆಗಿದೆ. ಯಾರು ಕೂಡ ತನ್ನ ಆಸ್ತಿನ, ಮೈನ್ ರೋಡಲ್ಲಿರೋ ಪ್ರಾಪರ್ಟಿನ ಒಡ್ಕೊಂಡು ಹೋಗೋಕ್ಕೆ ಬಿಡಲಿಕ್ಕೆ ತಯಾರಿಲ್ಲ. ಎಲ್ಲ ಕೋರ್ಟು, ಲಿಟಿಗೇಷನ್. ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ, ಈ ಮೆಟ್ರೋ ಮಾಡ್ತು. ಸೊ ರೋಡ್ ವೈಡ್ನಿಂಗ್ ಈಸ್ ಇಂಪಾಸಿಬಲ್. ಎಲ್ಲೆಲ್ಲಿ ಪೆರಿಫೆರಲ್ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡಲಿ, ಇದನ್ನ ಫ್ಲೈಓವರ್ ಮಾಡ್ಲಿಕ್ಕಾಗಿದೆ, ಒಂದಷ್ಟು ಮಾಡಿಬಿಟ್ಟಿದ್ದಾರೆ, ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ದಾರೆ. ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು. ಮೆಟ್ರೋ ಬಂದ ಮೇಲೆ ಮೆಟ್ರೋಯಿಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ಬಿಟ್ಟಿದ್ದಾರೆ. ಆ ಮೆಟ್ರೋ ಲೈನ್ ಹಾಕಿದ ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸದಾಗೆ ಫ್ಲೈಓವರ್ ಮಾಡೋಕ್ಕಾಗ್ತಾ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ನಾನೆಲ್ಲ ನೋಡಿದ್ದೀನಿ, ಫೀಸಿಬಿಲಿಟಿ ನೋಡಿದ್ದೀನಿ. ನಾನು ಪೂನಾಲ್ ಹೋಗಿ ನೋಡ್ಕೊಂಡು ಬಂದೆ, ಬೇರೆ ಕಡೆ 2-3 ನೋಡ್ಕೊಂಡು ಬಂದೆ. ಪಾಪ ಇವರು ನಮ್ಮ ಸೆಂಟ್ರಲ್ ಹೈವೇ ಮಿನಿಸ್ಟ್ರು ನಮ್ಮ ಗಡ್ಕರಿ ಸಾಹೇಬರು ಅಲ್ಲೊಂದು ಮಾಡೆಲ್ ಮಾಡಿದ್ದಾರೆ, ಡಬಲ್ ಡಕ್ಕರ್ ಅಂತ ಒಂದು ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದೆ. ರಾಮಲಿಂಗಾರೆಡ್ಡಿ ಅವರು ನಮ್ಮ ಮಿನಿಸ್ಟ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ರಾಗಿಗುಡ್ಡದಿಂದ ಇದುವರೆಗೂ ಸಿಲ್ಕ್ ಬೋರ್ಡ್ವರೆಗೂ ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದಾರೆ. ಇಟ್ ಇಸ್ ಎ ವೆರಿ ಯೂನಿಕ್ ಪ್ರಾಜೆಕ್ಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸ್ದೆ ನಾನು. ಈ ವಾಸ್ ಸೋ ವೆರಿ ಹ್ಯಾಪಿ. ಒಳ್ಳೆ ಕೆಲಸ DK, ಇದನ್ನು ಮುಂದುವರಿಸು, ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟರ್ ಇದ್ರು, ಸೋಮಣ್ಣ ಅವರು ಇದ್ರು, ಅವ್ರ ಎದುರುಗಡೆನೇ ಹೇಳಿದ್ರು. ಶೋಭಾ ಕಾರಂಜಿದ್ರು, ಇದು ಒಳ್ಳೆ ಕೆಲಸ, ಯು ಜಸ್ಟ್ ಗೋ ಇಟ್ ಅಂತ. ಈಗ ಅದನ್ನು ನಿಲ್ಲಿಸಬೇಕು ಅಂತೇಳಿ ಫಾರ್ ದಿ ಫಸ್ಟ್ ಟೈಮ್ ಐ ಹ್ಯಾವ್ ಟೇಕನ್ ಎ ಡಿಸಿಷನ್ ಇನ್ ಬ್ಯಾಂಗ್ಳೂರ್. 44 ಕಿಲೋಮೀಟ್ರು ಆ ರೀತಿ ಡಬಲ್ ಡೆಕ್ಕರ್ ಇದನ್ನ ಫ್ಲೈಓವರ್ ಮಾಡಿ ಅದ್ರ ಮೇಲೆ ಇದನ್ನ ಹೋಗ್ಬೇಕು, ರೈಲ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಸಿಟಿಲಿ. ಯಾಕೆಂದ್ರೆ ನಮಗೆ ಜಾಗ ಇಲ್ಲ ಬೇರೆ ಜಾಗದಲ್ಲಿ. ಅದಕ್ಕೆ ಕಾಸ್ಟ್ ಯಾರು ಕೊಡೋರು ಅನ್ನೋದು ಒಂದು ಪ್ರಶ್ನೆ. ಸೊ ನಮ್ಮ ಬೆಂಗಳೂರು BBMPಗೂ ಮೆಟ್ರೋಗೂ ನ್ಯಾಯ ಪಂಚಾಯತಿ ಮಾಡಿ ರಾಜಿ ಮಾಡಿದ್ವಿ. ನೀವು ಅರ್ಧ ಕೊಡಿ, ಅವ್ರು ಅರ್ಧ ಕೊಡಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ, ಒಪ್ಕೊಂಡಿದ್ದೀವಿ. ಆಲ್ಮೋಸ್ಟ್ 44 ಕಿಲೋಮೀಟರ್ಸ್ ವಿ ಆರ್ ಡೂಯಿಂಗ್ ಆನ್ ದಟ್ ಇಶ್ಯೂ. ನಂಬರ್ 2, ಈಗ ಇದು ಒಂದು ಎಲಿವೇಟೆಡ್ ಕಾರಿಡಾರು ಅನ್ನೋದು ಒಂದು ಇದೆ. ಎಲ್ಲ ಕಡೆನೂ ಹುಡುಕಿದ್ದೀನಿ. 113 ಕಿಲೋಮೀಟರ್ ಅಷ್ಟು ಎಲಿವೇಟೆಡ್ ಕಾರಿಡಾರ್ಗೆ DPR ಮಾಡಿ ಟೆಂಡರ್ ಕರೀಲಿಕ್ಕೆ ಅದನ್ನ ಸಿದ್ಧತೆ ಒಂದು ಮಾಡ್ಕೊಂಡಿದ್ದೀನಿ, ಟ್ರಾಫಿಕ್ ಮಾಡಲಿಕ್ಕೆ. ನೆಕ್ಸ್ಟ್ ಆಪ್ಷನ್ ಏನು? ಏರ್ಪೋರ್ಟ್ಗೆ ಬರಬೇಕಾದ್ರೆ ಟೈಮಿಂಗು, ಬೇರೆ ಕಡೆಯಿಂದ ಬರ್ಬೇಕಾದ್ರೆ 3 ಜಾಗ, ಬೇರೆ ಆಪ್ಷನ್ಸೇ ಇಲ್ಲ. ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ, ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ವಿಧಿನೇ ಇಲ್ಲ. ಟನಲ್ ಒಂದೇ ಒಂದು ಆಪ್ಷನ್ ವಾಸ್ ದೇರ್.
ನಾನು ಗಡ್ಕರಿ ಅವ್ರ ಹತ್ರ ಮಾತಾಡಿದೆ, ಏನು ಮಾಡೋದು, ನೀವು ಅಲ್ಲಿಂದ ನೆಲಮಂಗಲದಿಂದ ಫ್ಲೈಓವರ್ ಮಾಡಿಕೊಟ್ಬಿಟ್ಟಿದ್ದೀರಾ, ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಫ್ಲೈಓವರ್ ಮಾಡಿದ್ದೀರಾ, ಏರ್ಪೋರ್ಟಿಂದ ಫ್ಲೈಓವರ್ ಮಾಡಿದ್ದೀರಾ, ಆಲ್ ನ್ಯಾಷನಲ್ ಹೈವೇಯಿಂದ ಬೆಂಗಳೂರು ಸಿಟಿ ಒಳಗಡೆ ಬಂದ್ಬಿಡ್ತದೆ, ಅದನ್ನು ನೀವೇ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿದೆ. ನಾನು ನೀವೇ ಮಾಡೋದಕ್ಕೇನೋ ಉತ್ತರ ಕೊಡಬೇಕು. ನಾನು ಚೀಫ್ ಮಿನಿಸ್ಟರ್ ಎಲ್ಲ ಹೋಗಿದ್ದು, ಅದಕ್ಕೇನು ಆಗಲ್ಲ, ಅದಕ್ಕೆ ದಿಸ್ ಇಸ್ ಓನ್ಲಿ ಆಲ್ಟರ್ನೇಟಿವ್, ನೀನು ಹೋಗಿ ಮುಂಬೈಗೆ ಹೋಗು ಅಂತಂದು. ಮುಂಬೈಗೆ ಹೋದೆ, ಮುಂಬೈಲಿ ಹೋಗಿ ನೋಡಿದೆ, L&T ಅವರು ಟನಲ್ ಶುರು ಮಾಡಿದ್ದಾರೆ, ಅಲ್ಲಿ 5-6 ಕಡೆ ಶುರು ಮಾಡಿದ್ದಾರೆ, ಕಾರ್ಪೊರೇಷನ್ ಅವರು 5-6 ಕಡೆ ಟನಲ್ ಶುರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಹೋಗಿ ಅವ್ರು ಏನೇನು ಕೊಟ್ಟಿದ್ದಾರೆ, ಅವ್ರೇನು ಮಾಡಿದ್ದಾರೆ ಅದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ. ಬೇರೆ ಕಡೆ ಏನೇನಾಗಿದೆ ಎಲ್ಲ ಕೂಡ ನೋಡಿದ್ದೆ. ಮೊನ್ನೆ ರೀಸೆಂಟಾಗಿ ನಾನು ಬೇರೆ ಯಾವುದೋ ಒಂದು ದೇಶಕ್ಕೂ ಹೋಗಿದ್ದೆ, ನಾನು ಒಂದು ಹಾಲಿಡೇಗೆ ಹೋದಾಗ ಹೋಗಿದ್ದೆ, ಅಲ್ಲೂ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಬೇರೆ ಇಸ್ರೇಲ್ ಬೋಸ್ಟನ್, ಅಮೆರಿಕ, ವಾಷಿಂಗ್ಟನ್ ಎಲ್ಲ ಬಹಳ ಸಂತೋಷ, ಅಲ್ಲಿ ಕೂಡ ರಸ್ತೆಗಳನ್ನ ನೋಡಿದಾಗ ನಿಮ್ಮನ್ನೇ ನೆನೆಸ್ಕೊಂಡ್ವಿ ನಾವೆಲ್ಲ. ಬಹಳ ಸಂತೋಷ. ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅದೇ ಮಾಡ್ತಾ ಇರೋದು. ನಿಮ್ಮ ಟನಲ್ ಬೈಕೆ ಅಂತೆ, ನಿಮ್ಮ ತುಂಬಾ ಆಸೆ ಚೆನ್ನಾಗಿ ಅಂತೆ, ಮಾಡಿದ್ದಾರೆ. ನಿಮ್ಮ ಬೈಕೆ ಅಂತೆ, ನಿಮ್ಮ ಆಸೆ ಅಂತೆ, ನಿಮ್ಮ ಆಶೀರ್ವಾದಂತೆ ಇದನ್ನ ಮಾಡ್ತಾ ಇದ್ದೀವಿ. ಅಧ್ಯಕ್ಷರೇ, ಈಗ ಬೇರೆ ಆಪ್ಷನ್ಸ್ ಇಲ್ಲ, ಅದಕ್ಕೆ ನಾನು ಟನಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ಇದ್ದು 1 ದಿನ 2 ದಿನ ಅಲ್ಲ, ಆಲ್ಮೋಸ್ಟ್ 1 ವರ್ಷ 6 ತಿಂಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ, ಪ್ರೈಸ್ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ. ಈಗ ಕೇರಳ ಇದರಿಂದ ಚೈನಾದಿಂದ ಮಿಷಿನ್ ತರಕ್ ಬಿಡ್ತಲ್ಲ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ನನ್ನ ಫ್ರೆಂಡ್ ಮಿಸ್ಟರ್ CT ರವಿ ಅವರು ಹೇಳಿದ್ರು, ಮೆಟ್ರೋದು ಟನಲ್ದು ಇದ್ರದ್ದು ಇದಿದೆ, ಕಡಿಮೆ ಬೆಲೆ ಇದೆ, ಇದು ಜಾಸ್ತಿ ಇದೆ. ಅದು ಆವತ್ತಿನ ಕಾಲದಲ್ಲಿ ಅದನ್ನು ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಸ್ಮಾಲ್ ಡೇಯಾ, ದಟ್ ಈಸ್ ವೆರಿ ಸ್ಮಾಲ್ ಡೇಯಾ, ದಿಸ್ ಇಸ್ ವೆರಿ ಬಿಗ್ ಡೇಯಾ. ಇದು ಡಬಲ್ ಟ್ವಿನ್ ಟೇಬಲ್, ಇದು ಕಟ್ ಅಂಡ್ ಕವರ್ ಅಲ್ಲ, ಇದು ಅದು ಎಲ್ಲ ಅದನ್ನು ಮಾಡ್ಬೇಕಾದ್ರೆ ಕಟ್ ಅಂಡ್ ಕವರ್ ಎಲ್ಲ ಇದೆ. ಆ DPR ಕಾಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಇದೇ ಬೇರೆ, ಈ ಒಳಗಡೆ ಹೋಗ್ಬೇಕಾದಂಥ ಇದನ್ನು ಹೋಗ್ಬೇಕು, ಅದು ಸೇಫ್ ರೂಟ್ ಇತ್ತು, ಅದು ಒಳಗಡೆ ಜಾಸ್ತಿ ಬೇರೆ ಇರಲಿಲ್ಲ. ಇದು ಬಹಳ ಬಿಲ್ಡಿಂಗ್ ಒಳಗಡೆ, ವಿಧಾನಸೌಧದ ಕೆಳಗಡೆನೇ ಇದನ್ನು ತೊಗೊಂಡು ಹೋಗ್ಬೇಕಾದ್ರೆ, ಇದು ರೋಡ್ ಕೆಳಗಡೆ ತೊಗೊಂಡು ಹೋಗೋಕ್ಕಾಗಲ್ಲ. ರೋಡ್ ಕೆಳಗಡೆ ತೊಗೊಂಡು ಹೋದ್ರೆ ಅಲ್ಲಿ ಕೆಲಸನ ನಾವು ರೋಡಲ್ಲಿ ನಿಲ್ಲಿಸ್ಬೇಕಾಗ್ತದೆ, ಯಾರ್ದೋ ಬಿಲ್ಡಿಂಗ್ ಕೆಳಗಡೆ ತೊಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಮೀಟ್ರಿಗೂ ಕೂಡ ಇದಕ್ಕೆ ಲಿಂಕ್ಗೆ ಹಾಕ್ಕೊಟ್ಟು ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮಾಡಬೇಕಾಗ್ತದೆ. ಇದಲ್ಲದೆ ಇಲ್ಲಿರೋಂಥ ಶಿಲ್ಟು, ಇಲ್ಲಿರೋಂಥ ಇದನ್ನ ತೆಗೆದು ಈಚೆ ಎಲ್ಲರೂ ಹಾಕ್ಬೇಕಾದ್ರೆ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕಾಗಿದೆ. ಇವೆಲ್ಲ ಕೂಡ ವೆರಿ ಹೈಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದನ್ನ ಬಾಸ್ಟನ್ ಸಂಸ್ಥೆಯವ್ರ ಹತ್ರ ಕೂಡ ನಾವು ಇದನ್ನು ತೆಗೆದುಕೊಂಡು, ಇಂಟರ್ನ್ಯಾಷನಲ್ ಅವ್ರ ಹತ್ರ ತೆಗೆದುಕೊಂಡು, ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಇದಕ್ಕೊಂದು ತೀರ್ಮಾನ ಮಾಡಿದ್ದೀವಿ ಅಧ್ಯಕ್ಷೆ. ಸೊ ಇದಕ್ಕೆ ಟ್ರಾಫಿಕ್ ಸರ್ವೆ ಕೂಡ ನಾವು ಮಾಡಿದ್ದೀವಿ, ಬೇರೆ ಏನು ಆಪ್ಷನ್ಸೇ ಇಲ್ಲ, ದಿಸ್ ಇಸ್ ಓನ್ಲಿ ದಿ ಆಪ್ಷನ್. ಅದಕ್ಕೆ ಇಲ್ಲೇನು ನಮ್ಮ ಏರ್ಪೋರ್ಟಿಂದ ಬರ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3/4 ಗಂಟೆ ಆಗೋಯ್ತದೆ. ಏರ್ಪೋರ್ಟಿಂದ ಅಲ್ಲ, ಬರೀ ಯಾವುದು ಹೆಬ್ಬಾಳಿಂದ ಬರ್ಬೇಕಾದ್ರೆ ಇಲ್ಲಿಗೆ 3/4 ಗಂಟೆ ಆಗೋಯ್ತದೆ. ಜಡ್ಜ್ಗಳೆಲ್ಲ ಹಿಡ್ಕೊಂಡು ನಮಗೆ ಬಂದಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನಿದು ನಾವು ಕೊಡೋಕ್ಕಲ್ಲಕ್ಕೆ ನಾಲೊಂದು ಸ್ಮಾಲ್ ಕ್ವಾರ್ಟರ್ಸ್ ಅವ್ರದ್ದು ಇದೆ, ಸಮಸ್ಯೆ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್, ಕಾಮನ್ ಮ್ಯಾನ್ಗೂ ಬೇಕಾದಷ್ಟು ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾವು ಅದಕ್ಕೊಂದು ಆಲ್ಟರ್ನೇಟಿವ್ 1.5 ಕಿಲೋಮೀಟರ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಇದನ್ನು ಮಾಡಿ ದೀರ್ಘವಾಗಿ ಮಾತಾಡಿ ಇದನ್ನು ಸರ್ಕಾರದ ವತಿಯಿಂದ ಇದನ್ನು ಬಿಲ್ಡ್, ಆಪ್ರೇಟ್, ಟ್ರಾನ್ಸ್ಫರ್, ನಾನು ಇದನ್ನು ಹ್ಯಾಮ್ ಮಾಡಲ್ ಮಾಡಬೇಕು ಅಂತಿದೆ. ಅದಕ್ಕೆ ಚೀಫ್ ಮಿನಿಸ್ಟರ್ ಮಾಡಿದೆ, ಚೀಫ್ ಮಿನಿಸ್ಟರ್ ಬೇಡ ಕಣೆಯ, ಇವು ಕಾಲ ಇಂಟರ್ನ್ಯಾಷನಲ್ ಟೆಂಡರ್ ಕರೆದು ಬೂಟ್ ಮಾಡು, ಅವರೇ ಬಂಡವಾಳ ಹಾಕೊಂಡು ಮಾಡಲಿ ಅಂತೇಳಿ, ಗ್ಲೋಬಲ್ ಟೆಂಡರ್ ಮಾಡು ಅಂತೇಳಿ ಗ್ಲೋಬಲ್ ಟೆಂಡರ್ನ ಕರೆಸಿಸಿ ಇದರಲ್ಲಿ 40% ನಾವು VGF ಕೊಡುವಂಥದ್ದು, 60% ಅವರೇ ಬಂಡವಾಳ ಹಾಕೊಂಡು ಮಾಡೋಂಥದ್ದು, ಟೋಲ್ ಕಲೆಕ್ಟ್ ಮಾಡಲೇಬೇಕಾಗಿದೆ, ವಿಧಿ ಇಲ್ಲ ಅಂತೇಳಿ ಮಾಡಿದ್ದೀವಿ. ಒಂದು 800 ಕೋಟಿ ರೂಪಾಯಿ ಅಷ್ಟು ಲ್ಯಾಂಡ್ ಅಕ್ವಿಷನ್ ಆಗ್ತದೆ. ಎಲ್ಲ ಕಡೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಈ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಮಾತ್ರ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ, ಅದೊಂದು ಮಾತ್ರ ಮಾಡಬೇಕು. ಅವ್ರಿಗೆ TDR ಕೊಡೋದು, ದುಡ್ಡು ಕೊಡೋದು, ಅದೊಂದು ತೀರ್ಮಾನ ಮಾಡಿದ್ವಿ. ಈ ರೀತಿ ಮಾಡಿದ್ವಿ. ಪಾಪ ಕೆಲವರು ಇಲ್ಲಿ MP ಗಳು ಹೇಳಿದ್ರು, ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ದುಡ್ಡು ಹೊಡೆಕೆ ಮಾಡ್ತಾವ್ರೆ ಅಂತ ಕೂಡ ನನ್ನ ಮೇಲೆ ಆರೋಪ ಮಾಡಿದ್ರು. ಸಂತೋಷ. ಐ ಆಮ್ ನಾಟ್ ಲುಕಿಂಗ್ ಅಟ್ ಬಿಸ್ನೆಸ್, ಐ ಆಮ್ ನಾಟ್ ಲುಕಿಂಗ್ ಅಟ್ ಫೈನಾನ್ಸ್. ನಾನು ಈ ಬೆಂಗಳೂರಿಗೆ ಪ್ಯಾಷನ್ ಆಗಿ ಬಂದಿದ್ದೀನಿ, ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ, ನಮ್ಮದೇ ಅಂತ ಇತಿಹಾಸ ಇದೆ. ನಾನು ಏನಾದ್ರು ಒಂದು ಈ ಬೆಂಗಳೂರಿಗೆ, ಈ ರಾಜ್ಯಕ್ಕೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದ್ರಿಂದ ಇದೊಂದು ತೀರ್ಮಾನ ನಾನು ತೆಗೆದುಕೊಂಡಿದ್ದೀನಿ. ಯಾವ ತನಿಖೆಗೂ ಕೂಡ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ, ಲೋಪ ಇದ್ರೆ, ಕರಪ್ಷನ್ ಇದ್ರೆ, ತಪ್ಪಿದ್ದು ಅಂದರೆ ಎನಿಥಿಂಗ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್, ಫೇಸ್ ಇಟ್, ಟೇಕ್ ಯುವರ್ ಸಜೆಷನ್, ಟೇಕ್ ಯುವರ್ ಕೋಪರೇಷನ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ,
ಇದು ಇಡೀ ಪ್ರಪಂಚ ನೀವು ಬೆಂಗಳೂರು ಅಂತ ಹೊಗಳ್ತಾ ಇದ್ದೀರಿ, ಬರೀ ಖಾಲಿ ಕೈಯಲ್ಲಿ ಹೋಗ್ಬೇಡಿ, ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಅವ್ರ ಹತ್ರನೂ ಮಾತಾಡಿದ್ದೀನಿ. ಅವರು ಗೋ ಹೆಡ್ ಡಿ ಕೆ, ಐ ಆಮ್ ಫುಲ್ಲಿ ಕೋಆಪರೇಟಿವ್, ನಾನು ನೋಡ್ತೀನಿ, ನೀನು ರೆಪ್ರೆಸೆಂಟೇಷನ್ ನೋಡ್ತೀನಿ ಅಂತ ಕೂಡ ಅವರು ಕೂಡ ನನಗೆ ಆಶ್ವಾಸನೆ ಕೊಟ್ಟವ್ರೆ. ನಿಮ್ಮ ಪಾರ್ಟಿ ಅನೇಕ ಲೀಡರ್ಸ್, ಕೆಲವರು ರಾಜಕಾರಣದಲ್ಲಿ ಮಾತಾಡ್ತಾರೆ ಬಿಡಿ. ಈಗ ನೀವು ಎಷ್ಟೋ ಪ್ರಾಜೆಕ್ಟ್ ಮಾಡಿದ್ದೀರಿ, ಎಲ್ಲ ದುಡ್ಡು ಹೊಡಿಕೆ ನೀವು ಮಾಡಿದ್ದೀರಾ. ನಿಮ್ಗೆ ಏನಾದ್ರು ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡಿರ್ತೀರಿ. ಹಂಗೆ ನಾನು ಕೂಡ ಈ ಬೆಂಗಳೂರಲ್ಲಿ ಅರ್ಬನ್ ಈ ಟನಲ್ಗೆ ಎಲಿವೇಟೆಡ್ ಕಾರಿಡಾರು, ಮೆಟ್ರೋಗೋ, ಇದಕ್ಕೂ ಫ್ಲೈಓವರ್, ಈ ಡಬಲ್ ಡೆಕ್ಕರ್ ಸಿಸ್ಟಮು, ಈ ಬಫರ್ ರೋಡು, ಇವೆಲ್ಲ ಕೂಡ ಇಲ್ಲಿ ಬಂದದ್ದು ಏನಾದ್ರು ಒಂದು ಬಿಟ್ಟು ಹೋಗ್ಬೇಕು ಬೆಂಗಳೂರಲ್ಲಿ ಅಂತ ಭಾಳ ಆಸೆ ಪಟ್ಟು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ. ನಿಮಗೂ ಅರ್ಥ ಆಗ್ತದೆ. ಎನಿ ಸಜೆಷನ್ ಯು ಕ್ಯಾನ್ ಗಿವ್, ಯಾವ ತನಿಖೆ ಬೇಕಾದ್ರೆ ಮಾಡಿಸಿ, ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆಗೂ ಆಗಲಿ, ಬಟ್ ಈ ಪ್ರಾಜೆಕ್ಟ್ಗಳಂತೂ ಆಗಲಿ ಅನ್ನೋದು ನನ್ನ ಆಸೆ. ಆ ದೃಷ್ಟಿಯಿಂದ ಇದು ಮಾಡಿದ್ದೀನಿ. ಭಾಳ ಒಳ್ಳೆ ಕೆಲಸ ಮಾಡಿ ಈ ಕ್ವಶನ್ ಕೇಳಿದ್ದಾರೆ. ಸೊ ಇಟ್ ಇಸ್ ಅ ರೈಟ್ ಕ್ವಶನ್. ರಾಜ್ಯದ ಜನಕ್ಕೂ ತಗೋಬೇಕು. ಇನ್ನ ಏನಾದ್ರು ತಿದ್ಕೊಳ್ಳಿದ್ರೆ ಬೇಕಾದ್ರೆ ಹೇಳಿ, ರೆಡಿ ಟು ಅಕ್ಸೆಪ್ಟ್ ಯುವರ್ ಸಜೆಷನ್ಸ್. ಸಭಾಪತಿಗಳೇ, ಸಾಕಷ್ಟು ಹೇಳಿದ್ದಾರೆ. ಒಂದಷ್ಟು ಅವರ ಅಧ್ಯಯನ ವರದಿಯನ್ನು ಕೊಟ್ಟರು. ನಾನು ಕೇಳೋದು ಬಾಟಲ್ ನೆಕ್ ಸಂಚಾರ ದಟ್ಟಣೆಯನ್ನು ಹೇಗೆ ತಪ್ಪಿಸ್ತೀರಿ, ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂಥ ಉದಾಹರಣೆ ಕೊಡಿ. ಇನ್ನೊಂದು, ಈಗ ಬ್ಲಾಕ್ ಲಿಸ್ಟೆಡ್ ಕಂಪ್ನಿ ನಾನು ಹೇಳಿದೆ, ಲಯನ್ ಇಂಜಿನಿಯರಿಂಗು, ಸಿನರ್ಜಿ ಇಂಜಿನಿಯರಿಂಗು, ಇವೆಲ್ಲ NHAನಲ್ಲಿ ಬ್ಲಾಕ್ ಲಿಸ್ಟೆಡ್ ಆಗಿರ್ತಕ್ಕಂಥ ಕಂಪನಿಗಳು. ಈಗ ಯಾಕೆ ಬ್ಲಾಕ್ ಲಿಸ್ಟೆಡ್ ಕಂಪನಿಗಳನ್ನೇ ಇಟ್ಕೊಂಡು ನೀವು DPR ಮಾಡಿಸಿದ್ರಿ? ಅದರ ಬಗ್ಗೆ ಮತ್ತು ಕಟ್ ಆ್ಯಂಡ್ ಪೇಸ್ಟ್ ಬಗ್ಗೆ ನೀವು ಸ್ಪಷ್ಟವಾಗಿ ಉದಾಹರಣೆ ಕೊಡಲಿಲ್ಲ. ಈ ಕಟ್ ಆ್ಯಂಡ್ ಪೇಸ್ಟ್ ಆಗಿದೆ, ಕಟ್ ಆ್ಯಂಡ್ ಪೇಸ್ಟ್ 100ಕ್ಕೂ ಹೆಚ್ಚು ಪುಟಗಳು ಕಂಟೆಸ್ಟ್ ಪೇಸ್ಟ್ ಆಗಿದೆ ಅಂದರೆ ಆ ವರದಿಯ ಬಗ್ಗೆನೇ ಒಂದು ಅಪನಂಬಿಕೆ ಪ್ರಾರಂಭ ಆಗುತ್ತೆ. ನಾನು ನಿಮ್ಮ ಬಗ್ಗೆ ಅಪನಂಬಿಕೆ ಅಲ್ಲ, ಆ ಕಂಪನಿ ಬಗ್ಗೆ ನಿಮ್ಮ ಬಗ್ಗೆ ಅಪನಂಬಿಕೆ ನಾನು ಪ್ರಶ್ನೆ ಮಾಡಿಲ್ಲ. ನೀವು ಅದನ್ನು ಸೇರಿಸಿ ಉತ್ತರ ಕೊಟ್ರಿ. ಆಯ್ತು, ಮತ್ತೆ ಆಧಾರ ಇಲ್ಲದೆ ಮಾಡೋದೇ ಇಲ್ಲ ಅಂತ ನಾನು ಹೇಳಲ್ಲ. ಆಧಾರ ಇಲ್ಲದೆ ಮಾಡಲ್ಲ. ಆಧಾರ ಸಿಕ್ಕಿದಾಗ ಮುಖಾಮುಲಾಜಿ ನೋಡ್ದಲೇ ಹೇಳ್ತೀವಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆಧಾರ ಇಲ್ಲದೆ ಮಾಡಲ್ಲ. ಈಗ ಇನ್ನೊಂದು, ಈಗ ನೀವು BMRCLನ ಕಾರ್ಯನಿರ್ವಾಹಕ ನಿರ್ದೇಶಕ ಹೆಗ್ಗರಡಿ ನೇತೃತ್ವದಲ್ಲಿ ವಿಚಾರಣೆಗೆ ಒಂದು ಸಮಿತಿ ಅಪಾಯಿಂಟ್ ಮಾಡಿದ್ರಿ. ವರದಿ ಕೊಟ್ಟಿದೆಯಾ? ಆ ವರದಿಲಿ ಏನಿದೆ? ಇದ್ರ ಬಗ್ಗೆನೂ ಕೂಡ ಗಮನಕ್ಕೆ ತರಬೇಕು. ಮತ್ತೊಂದು ನೀವು ವಿಷಯಕ್ಕೆ ನಮ್ಗೆ ಹೇಳಬೇಕಾಗಿರೋದು, ಈಗ ನೋಡಿ ಸಭಾಪತಿಗಳೇ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದು 119 ಕಿಲೋಮೀಟ್ರು, 8,480 ಕೋಟಿ ರೂಪಾಯಿ ಅದಕ್ಕೆ ವೆಚ್ಚ. ಅಂದರೆ 1 ಕಿಲೋಮೀಟ್ರಿಗೆ 71 ಕೋಟಿ ವೆಚ್ಚ ಆಗುತ್ತೆ. ಅಟಲ್ ಸುರಂಗ ಅದು 9 ಕಿಲೋಮೀಟ್ರು, 365 ಕೋಟಿ ರೂಪಾಯಿ 1 ಕಿಲೋಮೀಟ್ರಿಗೆ ಖರ್ಚಾಗತ್ತೆ. ಮುಂಬೈ ಕೋಸ್ಟಲ್ ರಸ್ತೆ 29 ಕಿಲೋಮೀಟ್ರು, 445 ಕೋಟಿ 1 ಕಿಲೋಮೀಟ್ರಿಗೆ ಖರ್ಚಾಗುತ್ತೆ. ನೀವು ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ 16 ಕಿಲೋಮೀಟ್ರು, 18,500 ಕೋಟಿ ಹೇಳಿದಿರಿ. 1,156 ಕೋಟಿ ರೂಪಾಯಿ. ಸಭಾಪತಿಗಳವಲ್ಲ, ಎರಡೇ ಪ್ರಶ್ನೆ, ಅಂತಿಮವಾಗಿ ಎರಡೇ. 1,156 ಕೋಟಿ 1 ಕಿಲೋಮೀಟ್ರಿಗೆ ಅಂತ ನೀವು ಅಪ್ರಾಕ್ಸಿಮೇಟ್ ಅಲ್ಲಿ ಹೇಳಿದಿರಿ. KR ಪುರ ನಾಯಣ್ಣಹಳ್ಳಿ ಸುರಂಗ 28 ಕಿಲೋಮೀಟ್ರು, 893 ಕೋಟಿ ರೂಪಾಯಿ 1 ಕಿಲೋಮೀಟರ್ಗೆ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳಿದಿರಿ. ಈ ನೀವು ಕಂಪ್ಯಾರಿಟಿವ್ ಮಾಡಿದಾಗ, ಅಟಲ್ ಸುರಂಗ ಕಂಪ್ಯಾರಿಟಿವ್ ಮಾಡಿದಾಗ, ಮುಂಬೈ ಕೋಸ್ಟಲ್ ರೋಡಿಗೆ ಕಂಪ್ಯಾರಿಟಿವ್ ಮಾಡಿದಾಗ ಇದರ ಕಾಸ್ಟ್ ಮೋರ್ ದ್ಯಾನ್ ಡಬಲ್. ಸಭಾಪತಿಗಳೇ, ಮೋರ್ ದ್ಯಾನ್ ಡಬಲ್. ಯಾಕೆ ಇದು ಮೋರ್ ದ್ಯಾನ್ ಡಬಲ್? ನಾವೇನಂದ್ರೆ ಸರ್ಕಾರದ ದುಡ್ಡಲ್ಲಿ ಕಾಮಗಾರಿ ಮಾಡಿಸಿ ಲಾಭ ಅವ್ರಿಗೆ ಕೊಡ್ತಾ ಇದ್ದೀರೇನೋ ಅಂತ ಅನುಮಾನ ಬರ್ತಾ ಇದೆ. ನೀವು BG ಕೊಡ್ತೀವಿ 40% ಅಂತಂದ್ರಿ. ಇದು ಇನ್ನೊಂದು ನೈಸ್ ರೋಡ್ ಆಗಬಾರ್ದು, ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು, ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಅಂತಿದ್ರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ನಾನು ಅಭಿವೃದ್ಧಿಯೇ ಬೇಡ ಅಂತ ಹೇಳಲ್ಲ, ನಿಮ್ ಕನಸಿಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ಬೇಕು ಮಹತ್ವದ ಕನಸು ಪ್ರತಿಯೊಬ್ಬ ರಾಜಕಾರಣಿಗೂ ಇರಬೇಕಾಗಿರೋದು. ಹೇಳ್ಬೇಡಿ, ಉತ್ತರ ಹೇಳ್ಬೇಡಿ. ಇಲ್ಲ ಸಭಾಪತಿಗಳೇ, ಇನ್ನೊಂದು ನೈಸ್ ರೋಡ್ ಕತೆ ಆಗಬಾರ್ದು ಹೇಳ್ತೀನಿ. ಕೇಳ ಬೆಲ್ಲ ಹೊಡೆದ್ರು ಕೇಳಂಗಿಲ್ಲ. ಈಗ ಈಗ ಆಯ್ತು, ಉತ್ತರ ಹೇಳಿ. ಉಪಮುಖ್ಯಮಂತ್ರಿ ಉತ್ತರ ಹೇಳಿ. ಸ್ವಾಮಿ, ನಾನು ಭಾಷಣ ಮಾಡಿಲ್ಲ, ನಾನು ಪಾಯಿಂಟ್ ಕ್ಲಾರಿಫಿಕೇಶನ್ ಪಾಯಿಂಟ್ ಕೇಳ್ತಾ ಇದ್ದೀನಿ. ಈ ಸದನ ಸದಸ್ಯನಾಗಿ, ರಾಜ್ಯದ ಜವಾಬ್ದಾರಿ ಇರೋನಾಗಿ ಅವ್ರು ಹೇಗೆ ಮಹತ್ವಾಕಾಂಕ್ಷೆ ಸಾಕ್ಷಿ ಗುಡ್ಡೆ ಬೇಕು ಅಂತ ಹೇಳ್ತಿದಾರೋ, ಆ ಸಾಕ್ಷಿ ಗುಡ್ಡೆಯೇ ಈ ರಾಜ್ಯಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏನ್ರಿ ಕೊಟ್ಟಿದ್ದಾರೆ ಉತ್ತರ ಕೊಡ್ ಮತ್ತೆ ಕೇಳಬೇಕು. ಪ್ರಶ್ನೆಯು ಅಷ್ಟೇ ಗಂಭೀರ ಇದೆ, ಅದನ್ನು ಕೇಳಲಿ.
ಅದು ಸ್ಪಷ್ಟವಾದ ಉತ್ತರ ಒಂದು ಸಾರಿ ಕೊಟ್ಟ ಮೇಲೆ ಇಡೀ ಸದನಕ್ಕೆ ಅರ್ಥ ಆದ್ರೆ ಮತ್ತೆ ಯಾರಿಗೂ ನಾವು ಪ್ರಶ್ನೆ ಕೇಳೋ ಅವಶ್ಯಕತೆ ಮತ್ತೆ ಬರಲ್ಲ. ಕೇಳ್ಬೇಕು ಅವ್ರು. ಯಾಕಂದ್ರೆ ಬಹಳ ಜವಾಬ್ದಾರಿಯ ಪ್ರಶ್ನೆ, ಬಿಡಿ ಮತ್ತೆ ಜವಾಬ್ದಾರಿಯ ಅವ್ರಿಗೆ ಹೇಳಿ, ಉತ್ತರ ಕೂಡ. ಅವ್ರಿಗೆ ಹೇಳಿ. ಅಧ್ಯಕ್ಷ ಆಯ್ತು. ಈಗ ಸಭಾಪತಿಗಳೇ, ಕೂಡಿ. ನನ್ನ ಯಾವ ಆಯ್ತು, ಪ್ರಶ್ನೆ ನೋಡಿ. ಅಸಂಬದ್ಧ ಅಂತ ಹೇಳಿ ನೀವು ನೋಡಿ, ನಾನು ನಿಮಗೆ ಗೌರವ ಕೊಟ್ಟು ಪೀಠಕ್ಕೆ ಗೌರವ ಕೊಟ್ಟು ಕೇಳ್ತಾ ಇದ್ದೀನಿ. ನಾನು ಕೇಳಿದ್ರೊಳಗೆ ಯಾವ್ದು ಅಸಂಬದ್ಧ ಇತ್ತು ಹೇಳಿ, ನೀವು ಯಾವ ಯಾರಿಗೆ- ಕಥೆ ಇತ್ತು ಹೇಳಿ, ಅಲ್ಲ, ಒಂದೊಂದು ಈ question ವಿಷಯ ಆಯ್ತು ರೀ. ಕೂತ್ಕೊಳ್ಳಿ. ಯಾವ್ದಿತ್ತು ಹೇಳಿ. ಕುತ್ಕೊಳ್ಳಿ, ನೀವು ನಿಮ್ಮದು ಹಾರಾಡಿ ನನ್ನ ಮೇಲೆ ತರ್ತೀರಿ. ಒಂದು ನಿಮಿಷ ಆಯ್ತು ಅಧ್ಯಕ್ಷ. ಈಗ ಬಾಸ್ಟನ್ ಇದು ಏನು ಒಂದು ರೋಡ್ರಿಕ್ ಅವ್ರದ್ದು ಬಗ್ಗೆ ಕೇಳ್ತಾ ಇದ್ದಾರೆ, ನೀವು ಬ್ಲ್ಯಾಕ್ ಲಿಸ್ಟ್ ಆಯ್ತು, ಅವರು ಕೋರ್ಟ್ ಸ್ಟೇ ತಂದಿದ್ದಾರೆ. ಎರಡನೇದು ಕಟ್ ಅಂಡ್ ಪೇಸ್ಟ್ ವಿಚಾರ ಹೇಳಿದ್ದೀನಿ, ದಟ್ ಇಸ್ ಎ ಫ್ಯಾಕ್ಟ್. ವಾಟ್ ಯು ಆರ್ ಟೆಲಿಂಗ್ ಇಸ್ ಫ್ಯಾಕ್ಟ್. ನಾನು ಇಲ್ಲ ಅಂತ ಹೇಳಿದೆ ತಕ್ಷಣ ಯಾವುದೋ ಮೀಡಿಯಾ ಅವರು ಇದನ್ನು ಐಡೆಂಟಿಫೈ ಮಾಡಿದ್ರು. ನಾವು ತಕ್ಷಣ ನಾವು ನೋಡಿ ಅದಕ್ಕೆ ಏನು ಬೇಕೋ ಫೈನ್ ಹಾಕಬೇಕು ಅಂತ ನಾವು ಅದನ್ನು ಮಾಡಿದ್ದೀವಿ. ಈಗ ಎರಡನೇದು ತಾವೇನು ಟನಲ್ ಬಾಟಲ್ ನೆಕ್ ವಿಚಾರ ಏನು ಹೇಳ್ತಾ ಇದ್ದೀರಿ, ವಿ ಹ್ಯಾವ್ ಟೇಕನ್ ಕೇರ್. ಅದಕ್ಕೆ ಎಷ್ಟು ಜಾಗ ಎಕ್ಸ್ಟ್ರಾ ಬೇಕು ಬಾಟಲ್ ನೆಕ್ಕಿಗೆ, ಏಕೆಂದರೆ ತಕ್ಷಣ ಎಲ್ಲ ಕ್ಯೂಗಳಲ್ಲಿ ನಿಂತ್ಕೊಬಿಡ್ತದೆ. ನಾಳೆ ಬೆಳಗ್ಗೆ ಆ ಟೋಲ್ ಒಳಗಡೆ ಹೋಗ್ಬೇಕಾಗ್ತದೆ. ಆಟೋಮೆಟಿಕ್ ಟೋಲ್ ಸಿಸ್ಟಮ್ ನಾವು ತರಬೇಕಾಗ್ತದೆ ವಿತೌಟ್, ಈಗೆಲ್ಲ ಫಾಸ್ಟ್ ಟ್ಯಾಗ್ ಅಂತ ಏನೋ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆಲ್ಲ ಮಾಡೋಕ್ಕೆ ಆ ಬಾಟಲ್ ನೆಕ್ಕಲ್ಲಿ ಜಾಗ ಪ್ಲೇಸ್ ಮಾಡಲಿಕ್ಕೆ ನಾವೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ಒಳಗಡೆನೂ ಕೂಡ ಕೆಲವು ಜಾಗದಲ್ಲಿ ನಾವು ಎಮರ್ಜೆನ್ಸಿಗೆಲ್ಲ ಇಡಬೇಕಾಗ್ತದೆ. ದಟ್ ಇಸ್ ವೈ ಇಟ್ ಹಸ್ ಬಿನ್ 3+. ಇದು 14 ಮೀಟ್ರು ಟನಲ್. ಇದು ದಿಸ್ ನಾಟ್ ಎ ಸ್ಮಾಲ್ ಟನಲ್. 14 ಮೀಟ್ರು 3 ವೆಹಿಕಲ್ ಪ್ಲಸ್ ಅಡಿಷನಲ್ ಅಲ್ಲಿ ಇರ್ತದೆ ಎಮರ್ಜೆನ್ಸಿಗೋಸ್ಕರ. ಆ ರೀತಿ ಮಾಡ್ತಾರಂತ ಒಂದು ಟನಲ್ಲು. ಬೇಕಾದ್ರೆ ಕೂತ್ಕೊಂಡು ವಿಲ್ ಹ್ಯಾವ್ ಎ ಬಿಗ್ ಒಂದು ಇದನ್ನ ಪ್ರೆಸೆಂಟೇಷನ್ನೇ ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ. ನೀವು ಅಟಲ್ ಟನಲ್ಲು ಬೇರೆ ಟನಲ್ಗೆ ನೀವು ಹೋಲಿಕೆ ಮಾಡ್ಕೊಳಕ್ಕೆ, ಅಟಲ್ ಟನಲ್ ದಟ್ ಇಸ್ ಸ್ಮಾಲ್, ಅದೆಲ್ಲ ದಟ್ ಇಸ್ ವೆರಿ ಸ್ಮಾಲ್. ಇದು ನಾವು ಮಾಡ್ತಾ ಇರೋದು ಇಡೀ ಭಾರತದಲ್ಲೇ ಒಂದು ದಿ ಬಿಗ್ಗೆಸ್ಟ್ ಟನಲ್. ವಿ ಆರ್ ಸ್ಟಾರ್ಟಿಂಗ್ ಇಟ್. ಆಲ್ಮೋಸ್ಟ್ 2 ಟನಲ್ ಇಂದನೂ ಹೆಚ್ಚು ಕಮ್ಮಿ ಒಂದು 35-40 ಕಿಲೋಮೀಟರ್ ಅಷ್ಟು ಆಗ್ತಾ ಇದೆ. ಆ ಲಾಂಗೆಸ್ಟ್. ಆಮೇಲೆ ಪ್ರೈಸ್ ಇದೆಯಲ್ಲ, ಆ ಪ್ರೈಸ್ ಹೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಬೇಕಾದ್ರೆ ನೀವು ಓದಲೇಬೇಕಾದ್ರೆ ಪಾಪ ನೀವು ಹೇಳೋದ್ರಿಂದ ನಾವೇನೋ ಭಾಳ ಎಕ್ಸೆಸ್ ಕಾಸ್ಟ್ ಅಂತ ಹೇಳ್ತೇವೆ. ಈಗ ನೋಡಿ, ನಮ್ಮದು 16.8 ಕಿಲೋಮೀಟರ್ ಬೆಂಗಳೂರು, ತಾನೇ ಬೋರ್ವೆಲಿ 12 ಕಿಲೋಮೀಟ್ರು. ನಾವು ನಮ್ಮ ಎಸ್ಟಿಮೇಟೆಡ್ ಕಾಸ್ಟು 16 ಕಿಲೋಮೀಟ್ರಿಗೆ 17,780 ಕೋಟಿ. ಅವ್ರದ್ದು ಎಸ್ಟಿಮೇಟೆಡ್ ಕಾರ್ಡ್ 16,600 ಕೋಟಿ. ನಮ್ಮ ಪರ್ ಅಧ್ಯಕ್ಷರೇ, ಇಟ್ ಶುಡ್ ಬಿ ಆನ್ ರೆಕಾರ್ಡ್ ಫಾರ್ ದಿ ಮೀಡಿಯಾ ಆಲ್ಸೋ, ನಮ್ಮ ಪರ್ ಯೂನಿಟ್ ಲೆಂತ್ ಆಫ್ ದಿ ಟನಲ್ 770 ಕೋಟಿ ರೂಪಾಯಿ. ಅವ್ರದ್ದು 1,215 ಕೋಟಿ ರೂಪಾಯಿ. ಒಂದು ಆರೆಂಜ್ ಗೇಟ್ ಟನಲ್ಲು, ಗಾಯಮುಖೆ ಟನಲ್ಲು ಅವ್ರದ್ದು 1,316 ಕೋಟಿ ರೂಪಾಯಿ ಪರ್ ಕಿಲೋಮೀಟ್ರು. ಗಾಯಮುಖ ಟನಲ್ 1,320. ಅವ್ರದ್ದೆಲ್ಲ 60%, 70% ಬೆಂಗಳೂರಿಗಿಂತ ಜಾಸ್ತಿ. ಸೊ ಹಂಗೆ ನಮ್ದು ಪರ್ ಯೂನಿಟ್ ಫಾರ್ ಇದು ನಮ್ದು 4.6 crore ಪರ್ ಕಿಲೋಮೀಟರ್ ಆದರೆ ಅವ್ರದ್ದು 9.1 crore ಪರ್ ಕಿಲೋಮೀಟರ್ ಆಗ್ತಾಯಿದೆ. ಹಂಗೆ ಇಲ್ಲಿ ನಮಗೂ ಅವ್ರಿಗೂ 60% ಕಡಿಮೆಲಿದ್ದೀವಿ ನಾವು. ನನಗೆ ಇದೆಲ್ಲ ಗೊತ್ತಿದೆ. ನಾವು ಫೈನಾನ್ಷಿಯಲ್ಗೋಸ್ಕರ ಯೋಚನೆ ಮಾಡ್ತಾ ಇಲ್ಲ ನಾವು. ನಮಗೆ ಇದಿರಬೇಕು, ಕಾಂಪಿಟೇಷನ್ ಇರಬೇಕು. ನಾನು ಚೀಫ್ ಮಿನಿಸ್ಟ್ರು ಹೋಗಿ ನಿತಿನ್ ಗಡ್ಕರಿ ಸಾಹೇಬ್ರು 16 ಸತಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವ್ರಿಗೂ ಹೇಳಿದ್ದೀವಿ, ತೋರಿಸಿದ್ದೀವಿ, ಮಾಡೆಲ್ ತೋರಿಸಿದ್ದೀವಿ, ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವೇ ಇದನ್ನು ಮಾಡಿ ಅಂತ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ನೀವೇ ಬಂಡವಾಳ ಹಾಕ್ಕೊಂಡು, ನೀವೇ ಟೆಂಡರ್ ಕರ್ಕೊಂಡು ನೀವೇ ಮಾಡಿ. ನಮ್ಮ ಬೆಂಗಳೂರಿಗೆ ಆಗಬೇಕಷ್ಟೇ. ಯಾರು ಮಾಡೋದೇನು, PWD ಮಾಡಲಿ, ನ್ಯಾಷನಲ್ ಹೈವೇ ಮಾಡಲಿ, ಪಂಚಾಯತಿಯವ್ರು ಮಾಡಲಿ, ಜನ ಓಡಾಡತ್ತಾನೆ. ಅದಕ್ಕೇನು ಬೇಕು ಹೆಸರು, ಬೆಂಗಳೂರಲ್ಲಿ ಆಯಿತು ಅನ್ನೋದು ಮುಖ್ಯ ಅಂದ್ರೆ. ಅದರಿಂದ ಇಫ್ ಎನಿಥಿಂಗ್ ಇಸ್ ದೇರ್, ಬೇಕಾದ್ರೆ ಬನ್ನಿ, ಬೇಕಾದ್ರೆ ಒಂದು ಪ್ರೆಸೆಂಟೇಷನ್ ನಾನು ಪ್ರೆಸೆಂಟ್ ಮಾಡ್ತೀನಿ. ಎನಿ ಮೋರ್ ಸಜೆಷನ್, ಯಾಕೆಂದರೆ ಇದು ಹೊಸ ಯೋಜನೆ ಚಿಂತೆ ಮಾಡೋದ್ರಿಂದ ಟೆಂಡರ್ ಕರೆದು ಆಗೋಗಿದೆ. ಡೇಟ್ ಕೂಡ ಒಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಜನ, ಒಂದು 10 ಜನ ಬಂದಿದ್ರು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಬರಲಿ, ಭಾಳ ಸಂತೋಷ. ಸ್ಟಿಲ್ ವಿ ಆರ್, ಅವರ್ ಡೋರ್ಸ್ ಆರ್ ಮೋರ್ ಓಪನ್ ಫಾರ್ ಮೋರ್ ಸಜೆಷನ್ and better infrastructure for Bangalore city, because Bangalore, Vajpayee ಅವರು ಹಿಂದೆ ಹೇಳ್ದಂಗೆ, the world leaders are coming to first to Bangalore, then they are coming to Delhi ಅಂತ ವಾಜಪೇಯಿ ಸಾಹೇಬರು ಇದೇ ವಿಧಾನಸೌಧದಲ್ಲಿ ಕೆಳಗಡೆ ಹೇಳಿದ್ರು. ಹಂಗೆ ಈ ಸಂದರ್ಭದಲ್ಲಿ ಬೆಂಗಳೂರು, ನಿಮ್ಮ ಬೆಂಗಳೂರು, ನಮ್ಮ ಬೆಂಗಳೂರು, ರಾಜ್ಯದ ಜನತೆ ಬೆಂಗಳೂರು, ಎಲ್ಲ ಹೊರಗಡೆ ಇರೋರಿಗೆಲ್ಲ ಅವತ್ತು ಅಮೆಂಡ್ಮೆಂಟಲ್ಲಿ ಹೇಳಿದೆ ನಾನು, ಇದು ಬರೀ ಬೆಂಗಳೂರು ಸಿಟಿಯವ್ರದಲ್ಲ, ಇದು ಬೆಂಗಳೂರು ಇಡೀ ರಾಜ್ಯದ ಹೃದಯ ಇದು ಅಂತ. ಈ ಹೃದಯಕ್ಕೆ ನರ್ವ್ ಸಿಸ್ಟಮ್ ಅಲ್ಲಿ ಹೆಂಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.